ಎಲ್ಲರಿಗೆ ಸಂತೋಷ ಮಾಡುವ ನಮಸ್ಕಾರಗಳು. ಇವತ್ತು ನಾವು ತೋಟಕ್ಕೆ ಬಂದಿದ್ದೇವೆ. ಎಂತ ಸ್ಪೆಷಲ್ ಏನಂದ್ರೆ, ನಮ್ಮ ತೋಟದಲ್ಲಿ ಇವತ್ತು ಒಂದು ದೊಡ್ಡ ಹಲಸಿನ ಮರ ಉಂಟು. ಅದರಲ್ಲಿ ತುಂಬಾ ಹಲಸಿನ ಹಣ್ಣು ಆಗಿದೆ. ಸೊ ನಾವು ಅದನ್ನು ತೆಗೆದು ಉಪ್ಪಡ್ ಬಚ್ಚಿನ ಅಂತ ಹೇಳ್ತೇವೆ ತುಳುವಲ್ಲಿ. ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಲಸಿನ ಕಾಯಿ ತೆಗೆದು ಅದನ್ನು ಕೆಲವು ದಿನ ಉಪ್ಪಲ್ಲಿಟ್ಟು ಚೆನ್ನಾಗಿ ನೆಂದು ಮತ್ತೆ ತೆಗೆದು ಅದನ್ನು ಪದಾರ್ಥ ಮಾಡುವಂಥದ್ದು. ಸೊ ಅದಕ್ಕೆ ನಾವು ಇವತ್ತು ತೋಟಕ್ಕೆ ಬಂದಿದ್ದೇವೆ ಹಲಸಿನ ಹಣ್ಣು ತೆಗೆದಕ್ಕೆ. ಬನ್ನಿ ಹೋಗೋಣ. ಈ ಕರೆಗತ್ತಿಯಲ್ಲಿ ಆಗ್ತಾ ಇಲ್ಲ ಹಲಸಿನಕಾಯಿ ತೆಗಿಲಿಕ್ಕೆ. ನಾವು ಇದಕ್ಕೆ ಏಣಿಯಿಂದ ತರಬೇಕು. ಏಣಿಯಿಂದ ತಂದು ಇಟ್ಟು ತೆಗೆಯುವ ಬನ್ನಿ. ಹಾಗೆ ಹೇಳಿದಲ್ಲ, ಇದು ಅದರಲ್ಲಿ ಅಂದ್ರೆ ಏಣಿ, ಅದು ಕತ್ತಿಯಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ. ಒಂದು ಏಣಿ, ಅದಕ್ಕೆ ಏನು ಹೇಳ್ತಾರೆ, ದೋಂಟಿಯಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ. ಅಂದ್ರೆ ಹಲಸಿನಕಾಯಿ ತುಂಬಾ ಮೇಲುಂಟು. ಮೇಲಂದ್ರೆ ಅದರದ್ದು ದಂಟು ಹೇಳ್ತಾರೆ, ಹಲಸಿನಕಾಯಿ ದಂಟು. ಅದು ಸಿಕ್ಕಿದ್ರೆ ಸರಿಯಾಗಿ ಎಳ್ದು ಕೆಳಗೆ ಬೀಳ್ತದೆ, ಇದು ಬೀಳುದೇ ಇಲ್ಲ. ಸೊ ಏನ್ ಮಾಡುದು ನಾವು, ಏಣಿ ಇಟ್ಟು ಮೇಲೆ ಹತ್ತಿ ಅದನ್ನು ಕೊಯ್ದು ಕೆಳಗೆ ಹಾಕುವಂಥದ್ದು. ಹೋಗು ಬನ್ನಿ. ಸೊ ಎರಡು ತೆಗ್ದಾಗಿದೆ ನೋಡಿ. ಸಾಧಾರಣ ದೊಡ್ಡದುಂಟು. ಇದನ್ನು ನಾವೀಗ ಮನೆಗೆ ತಗೊಂಡು ಹೋಗಿ ಅದನ್ನು ಕಟ್ ಮಾಡಿ ಉಪ್ಪಾಡು ಬಚ್ಚಲಿ ಹಾಕ್ಲಿಕ್ಕೆ ಮಾಡುವ. ಓಕೆ, ಹೋಗುವ ಬನ್ನಿ. ಇದು ನಮ್ದು ಮಟ್ಟಕತ್ತಿ ಅಂತ ಹೇಳ್ತಾರೆ ತುಳುವಲ್ಲಿ, ಕನ್ನಡದಲ್ಲಿ ಅಂತ ಗೊತ್ತಿಲ್ಲ. ಸೊ ಇದು ನಮಗೆ ಹಲಸಿನಕಾಯಿ ಕಟ್ ಮಾಡಲಿಕ್ಕೆ ಅಂತ ಮಾಡಿಸಿದ್ದು. ಅಂದರೆ ಚಿಕ್ಕ ಚಿಕ್ಕ ಕತ್ತಿಯಲ್ಲಿ ಆಗುದಿಲ್ಲ, ಪಲ್ಟಿ ಆಗ್ತದೆ. ಇದು ದೊಡ್ಡ ಕತ್ತಿ, ಇದಕ್ಕೆ ಮಟ್ಟಕತ್ತಿ ಅಂತ ಹೇಳ್ತಾರೆ, ಹಲಸಿನಕಾಯಿ ಕಟ್ ಮಾಡಲಿಕ್ಕೆ ಅಂತದ್ದು. ಸೊ ಕಟ್ ಮಾಡುವ ಬನ್ನಿ. ಇದು ತುಂಬ ಭಾರ, ಮೇಲಿಂದ ಕೆಳಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಈ ಥರ ನಾವು ಕಟ್ ಮಾಡುವಂಥದ್ದು ನೋಡಿ, ಈ ಥರ ಕಟ್ ಮಾಡುವಂಥದ್ದು. ಇದು ಕಟ್ ಮಾಡಿ ಆದಮೇಲೆ ಇದನ್ನು ನಾವು ಈ ಥರ ಕಟ್ ಮಾಡುವಂಥದ್ದು ನೋಡಿ. ಇದು ಕಾಯಿ ಹಲಸಿನ ಕಾಯಿ. ಸೊ ಅದಕ್ಕೆ ನಾವು ಅದರದ್ದು ಅಂಟೆಲ್ಲ ಬರ್ತದೆ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕಾಗ್ತದೆ. ಕ್ಲೀನ್ ಮಾಡಿ ಆದಮೇಲೆ ಅದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕಾಗ್ತದೆ. ಚೆನ್ನಾಗಿ ಮತ್ತೆ ಈ ಥರ ಕಟ್ ಮಾಡಿ ಮತ್ತೆ ಇದನ್ನು ಚೆನ್ನಾಗಿ ಈ ಥರ ಕಟ್ ಮಾಡುವಂಥದ್ದು. ಇದು ಬಹಳ ಒಳ್ಳೆಯ ಒಂದು ಹಲಸಿನಕಾಯಿ. ಈ ಹಲಸಿನಕಾಯಿಯನ್ನು ನಮಗೆ ಉಪ್ಪಟ್ಟು ಬಚ್ಚಲು ಅಂದರೆ ಉಪ್ಪಲ್ಲಿ ಹಾಕಿ ಇಟ್ಟು ಮತ್ತೆ ಪದಾರ್ಥ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಆಗ್ತದೆ. ಸೊ ನಿಮ್ಗೆ ಈ ಥರ
ಹಲಸಿನಕಾಯಿ ಸಿಕ್ಕಿದರೆ ಇದರ ಪದಾರ್ಥವನ್ನು ಮಾಡಿ ನಿಮಗೆ ಅದರ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಾಗಿದೆ ಅಂತ. ನೋಡಿ, ಈ ಥರ ಕಟ್ ಮಾಡುವಂಥದ್ದು. ಮತ್ತು ತೆಗೆಯುವಾಗ ಇದಕ್ಕೆ ಕೈಗೆಲ್ಲ ಅಂಟಿಕೊಳ್ತದೆ. ಸೊ ಇದಕ್ಕೆ ನಾವು ಎಣ್ಣೆಯನ್ನು ಹಾಕಬೇಕಾಗ್ತದೆ. ಸೊ ತೆಗೆದಾದ್ಮೇಲೆ ಇದನ್ನು ಚಿಕ್ಕಾಗಿ ತುಂಡಾದ್ಮೇಲೆ ಇದನ್ನು ನಾವು ಶುಭ್ರ ಒಂದು ಪಾತ್ರೆಯಲ್ಲಿ ಇದನ್ನು ಕೀಳಿ ತೆಗೆದು ಹಾಕುವಂಥದ್ದು. ಸೊ ಇದನ್ನು ನಾವು ನೀರಿಗೆ ಹಾಕುವಾಗ ಈ ಥರ ಒಂದು ಇರ್ತದಲ್ಲ ಬಿಳಿದು, ಅದನ್ನು ನಾವು ಕ್ಲೀನ್ ಮಾಡಿ ಅದರ ಬೀಜವನ್ನು ತೆಗೆದಾದ್ಮೇಲೆ ಅದನ್ನು ಚೆನ್ನಾಗಿ ನಾವು ಉಪ್ಪು ನೀರಲ್ಲಿ ಇಡುವಂಥದ್ದು. ನೋಡಿ, ಇದು ಒಳ್ಳೆ ಚೆನ್ನಾಗಿ ಬೆಳೆದಿದೆ. ಈ ಬೆಳೆದ್ರೆ ಏನಾಗೋದಿಲ್ಲ ಅಂದರೆ ಗಟ್ಟಿಯಾಗಿ ಬರ್ತದೆ, ನಮಗೆ ಪದಾರ್ಥಕ್ಕೆ ಒಳ್ಳೆಯದಾಗಿ ಬರ್ತದೆ. ಮತ್ತು ನಮಗೆ ಜಾಸ್ತಿ ಅಂದರೆ ಮೆತ್ತನೆ ಆಗೋದಿಲ್ಲ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಆಗ್ತದೆ. ಈಗ ನಾನು ಎಲ್ಲ ತೆಗೆದು ನಿಮಗೆ ಲಾಸ್ಟ್ ಕೊನೆಯದಾಗಿ ಹೇಗೆ ನಾವು ಇದರ ಉಪ್ಪಲ್ಲಿ ಹಾಕಿ ಇಡುವಂಥದ್ದು, ಅಂದರೆ ಹಲಸಿನಕಾಯಿನ ಹೇಗೆ ಉಪ್ಪಲ್ಲಿ ಹಾಕಿ ಇಡುವಂಥದ್ದು ಮತ್ತು ಅದನ್ನು ಹೇಗೆ ಶೇಖರಿಸಿ ಇಡುವಂಥದ್ದನ್ನು ನಿಮಗೆ ಫುಲ್ಲಾಗಿ ತೋರಿಸ್ತೇನೆ, ನೋಡ್ತಾ ಇರಿ. ಈ ರೀತಿ ನಾವು ಅದನ್ನು ಚೆನ್ನಾಗಿ ಕಟ್ ಮಾಡಿ ಮತ್ತು ಅದರ ಬಿಳಿ ಲೇಯರ್ ಇರ್ತದೆ ಹೊರಗಡೆ, ಅದನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ಇಡುವಂಥದ್ದು. ಇಟ್ಟು ನಾವು ಅದಕ್ಕೆ ಈಗ ಇಡಲಿಕ್ಕೆ ಅಂದರೆ ಉಪ್ಪಲ್ಲಿ ಇಡಲಿಕ್ಕೆ ಬೇಕಾಗುವ ವಸ್ತು ಏನಂದರೆ ನಮಗೆ ಏನಾದರೂ ಪ್ಲಾಸ್ಟಿಕ್ ಅಥವಾ ಮಣ್ಣಿನ ಭರಣಿ ಅಂತ ಹೇಳ್ತಾರೆ. ಸೊ ನಾವು ಯೂಸ್ ಮಾಡ್ತಿರೋ ಮಣ್ಣಿನ ಭರಣಿ, ಇದಕ್ಕೆ ಸರಿಸುಮಾರು 70 ವರ್ಷ ಆಗಿದೆ. ನನ್ನ ಅಜ್ಜನ ಕಾಲದಿದು. ಇದು ಅಜ್ಜನ ಕಾಲದ ಭರಣಿ. ತುಂಬ ವರ್ಷ ನಾವು ಇದರಲ್ಲಿ ನಾವು ಹಾಕುವಂಥದ್ದು. ಸೊ ಇದರಲ್ಲಿ ನಾವು ಹಾಕುವಂಥದ್ದು. ನಿಮಗೆ ಬೇಕಾದರೆ ಪ್ಲಾಸ್ಟಿಕ್ ಡಬ್ಬಿ ಅಥವಾ ಪ್ಲಾಸ್ಟಿಕ್ನ ಇದು ಸಿಗ್ತದೆ, ಅಂದರೆ ಒಂದು ಬಾಕ್ಸ್, ಇಲ್ಲದ್ರೆ ಪ್ಲಾಸ್ಟಿಕ್ ಇದು ಕ್ಯಾನನ್ನು ಯೂಸ್ ಮಾಡಿ ನಮಗೆ ಹಲಸಿನಕಾಯಿಯನ್ನು ಉಪ್ಪಲ್ಲಿ ಹಾಕಿಡುವಂಥದ್ದು. ಬನ್ನಿ ನಾವಿದನ್ನು ಈಗ ಭರಣಿಗೆ ಹಾಕುವ. ಸೊ ನಾವಿದನ್ನು ಸ್ವಲ್ಪ ಆಗಿ ಲೇಯರ್ ಹಾಕಬೇಕು. ಸೊ ಇಷ್ಟನ್ನೊಂದು ಕಾಲು ಭಾಗಷ್ಟು ಫುಲ್ ಮಾಡಿ ಅದಕ್ಕೆ ನಾವು ಕಲ್ಲುಪ್ಪನ್ನು ಹಾಕುವಂಥದ್ದು. ಪುಡಿ ಉಪ್ಪು ಹಾಕಿದರೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ನಾವು ಕಲ್ಲುಪ್ಪನ್ನು ಹಾಕ್ತಿದ್ದೇವೆ. ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಕಲ್ಲುಪ್ಪನ್ನು. ತದನಂತರ ಮತ್ತೊಮ್ಮೆ ಅದಕ್ಕೆ ಭರಣಿಗೆ ಹಲಸಿನಕಾಯಿಯನ್ನು ಹಾಕುವಂಥದ್ದು. ಸೊ ಮತ್ತೆ ಅದಕ್ಕೆ ಉಪ್ಪು ಹಾಕುವಂಥದ್ದು. ಮತ್ತೊಮ್ಮೆ ಅದಕ್ಕೆ ಬೇಕಾಗುವಷ್ಟು ಹಲಸಿನಕಾಯಿಯನ್ನು ಹಾಕುವಂಥದ್ದು. ಭರಣಿ ಫುಲ್ ಆಗುವಷ್ಟು ಹಾಕಬೇಕು. ಸೊ ನನಗೆ ಭರಣಿ ಫುಲ್ ಆಗ್ತಾ ಉಂಟು. ಮತ್ತೆ ಬೇಕಾದರೆ ಅದನ್ನು ಪುಷ್ಪನ ಮಾಡಬಹುದು.
ಸೊ ಇದು ಆಲ್ಮೋಸ್ಟ್ ಫುಲ್ ಆಗಿದೆ. ಮತ್ತು ಇದಕ್ಕೆ ಉಪ್ಪನ್ನು ಹಾಕಿ ಮುಚ್ಚುವಂಥದ್ದು. ಮತ್ತು ಈ ರೀತಿ ನಾವು ಮಳೆಗಾಲದಲ್ಲಿ ಇಡುವುದರಿಂದ ಗಂಜಿ ಊಟ, ಬೆಳಿಗ್ಗೆ ನಾವು ಗಂಜಿ ಊಟವನ್ನು ಮಾಡ್ತೇವೆ. ಗಂಜಿ ಊಟಕ್ಕೆ ನಮಗೆ ಹಲಸಿನಕಾಯಿಯ ಉಪ್ಪಾಡು ಪಚ್ಚಿಲ್ ಅಂದರೆ ಇದರ ಪದಾರ್ಥ ಮಾಡಿದರೆ ತುಂಬ ಸಕ್ಕತ್ತಾಗಿ ಟೇಸ್ಟ್ ಬರ್ತದೆ. ನಿಮಗೆ ಎಲ್ಲಿ ಹೋದರೂ ಒಳ್ಳೆ ಮಳೆ ಬರುವಾಗ ಬೆಳಿಗ್ಗೆ ಒಂದು ಗಂಜಿ ಊಟ ಮಾಡುವಾಗ ಸಕ್ಕತ್ ಟೇಸ್ಟ್ ಬರ್ತದೆ. ಸೊ ನಾವಿದನ್ನು ಭರಣಿಯಲ್ಲಿ ಇಟ್ಟಿದ್ದೇವೆ. ಒಂದು ತಿಂಗಳು ಇದರಲ್ಲಿ ಇರ್ತದೆ. 2ರಿಂದ ಸರಿಸುಮಾರು 4ರಿಂದ 5 ವಾರ ಇಟ್ಟು ಇದನ್ನು ತೆಗಿಯುವಂಥದ್ದು. ಸೊ ಇದನ್ನು ನಾವು ಇಟ್ಟಿದ್ದೇವೆ ನೋಡಿ. ಇದು ನಮ್ಮ ಹಳೆಯ ಕಾಲದ ಭರಣಿ. ಸೊ ನಿಮ್ಮ ಮನೆಗಳಲ್ಲೂ ಈ ರೀತಿಯ ಭರಣಿ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲಾದರೆ ನೀವು ಇದನ್ನು ಮಾಡಿದ್ದೀರಂತ ಅಥವಾ ಉಪ್ಪಾಡು ಬಚ್ಚಲಿ ಈ ವರ್ಷ ಮಾಡಿದ್ದೀರಾ ಇಲ್ಲ ಅಂತ ನಮಗೊಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ಮಾಹಿತಿಗಳಿಗೋಸ್ಕರ ನನ್ನ ಚಾನಲ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ನಮಸ್ಕಾರ.